ಹಲೋ ಎವ್ರಿವನ್, ವೆಲ್ಕಮ್ ಟು ದಿವ್ಯಾ ಗಣಿತ. ನಾವೆಲ್ಲರೂ ಫೋನ್ ಅಲ್ಲಿ ವಾಲ್ಯೂಮ್ ಅನ್ನ ಅಡ್ಜಸ್ಟ್ ಮಾಡೋದಿರ್ಬೋದು, ಹಾಗೆ ವೈರ್ಲೆಸ್ ಇಯರ್ಬಡ್ಸ್ ಗಳಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇರ್ಬೋದು. ಇದನ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಾನೆ ಇದೀವಿ. ಆದ್ರೆ ಈ ಮಾಡರ್ನ್ ಟೆಕ್ನಾಲಜಿ ಹಿಂದೆ ಇರುವಂತ ಮ್ಯಾಥ್ ಕಾನ್ಸೆಪ್ಟ್ ಯಾವುದು ಗೊತ್ತಾ? ಅದೇ ಸೈನ್ ವೇವ್ ಅಂಡ್ ಟ್ರಿಗ್ನೋಮೆಟ್ರಿ. ಇದು ಸ್ಟಾರ್ಟ್ ಆಗಿದ್ದು 1500 ವರ್ಷಗಳ ಹಿಂದೆ ನಮ್ಮ ಗ್ರೇಟ್ ಇಂಡಿಯನ್ ಮ್ಯಾಥಮೆಟಿಷಿಯನ್ ಆರ್ಯಭಟ ಅವರಿಂದ. ಅವರು ಈ ಸೈನ್ ಫಂಕ್ಷನ್ ಅನ್ನ ಹೆಂಗೆ ಡಿಫೈನ್ ಮಾಡಿದ್ರು, ಅದು ನಾವು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಹೆಂಗ್ ಯೂಸ್ ಮಾಡ್ತಿದೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಾಚ್ ಫುಲ್ ವಿಡಿಯೋ ಟಿಲ್ ದ ಎಂಡ್ ಟು ನೋ ದ ಕಾನ್ಸೆಪ್ಟ್. ಇನ್ ದ 5th century there was a great revolution in the field of astronomy and mathematics by a great scholar ಆರ್ಯಭಟ. 499 CE ನಲ್ಲಿ ಆರ್ಯಭಟ ಬರ್ದಂತ ಗ್ರಂಥನೇ ಆರ್ಯಭಟೀಯ. Before that, Greek mathematicians were using chord of a circle. ಈ ಗ್ರಂಥದಲ್ಲಿ ಆರ್ಯಭಟ ಅವರು ಹಾಫ್ ಕಾರ್ಡ್ ಅನ್ನೋ ಕಾನ್ಸೆಪ್ಟ್ ಅನ್ನ ತಂದ್ರು, ವಿಚ್ ವಾಸ್ ಕಾಲ್ಡ್ ಆಸ್ ಜ್ಯಾ ಅಂಡ್ ಕೋಜ್ಯ. ನಂತರ ಇದೇ ಜ್ಯಾ ಮತ್ತೆ ಕೋಜ್ಯ ಗ್ರೀಕಿಗೆ ಕನ್ವರ್ಟ್ ಆಗ್ಬೇಕಾದ್ರೆ ಜಿಬಾ ಆರ್ ಜೈಬ್ ಅಂತ ಆಯ್ತು. Then in the 12th century it was translated to Latin and it was called as sinus. ಆಮೇಲೆ ಇಂಗ್ಲಿಷಿಗೆ ಬರ್ಬೇಕಾದ್ರೆ ಅದನ್ನ ಸೈನ್ ಅಂಡ್ ಕೊಸೈನ್ ಅಂತ ಕರೆದ್ರು. ಸರಿ, ಹಾಗಾದ್ರೆ ಈ 5th centuryಯ ಮ್ಯಾಥ್ ಕಾನ್ಸೆಪ್ಟ್ ಜ್ಯಾ ಇಲ್ಲ ಸೈನ್ ಫಂಕ್ಷನ್ ಇವತ್ತಿನ ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಯೂಸ್ ಆಗ್ತಿದೆ ಅಂತ ನೋಡೋಣ. ಅಕಾರ್ಡಿಂಗ್ ಟು ಫಿಸಿಕ್ಸ್, ಎವ್ರಿ ವೈಬ್ರೇಷನ್ ಅಂಡ್ ಸೌಂಡ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್. ಅಂದ್ರೆ ನಾವು ಕೇಳೋ ಅಂತ ಮ್ಯೂಸಿಕ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ಇಲ್ಲ ಪಟಾಕಿ ಸೌಂಡ್ ಆಗಿರ್ಬೋದು, ಯಾವುದೇ ಸೌಂಡ್ ಆಗಿದ್ರು ವೇವ್ ಫಾರ್ಮ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದು ವೇವ್ ಫಾರ್ಮ್ ಅಲ್ಲಿ ಇರೋದು ಕಾಂಪ್ಲೆಕ್ಸ್ ವೇವ್ ಆಗಿರುತ್ತೆ. ಅಂದ್ರೆ ಎಲ್ಲಾ ಸೌಂಡ್ಗಳು ಒಟ್ಟಾಗಿ ಕಾಂಪ್ಲೆಕ್ಸ್ ಆಗಿರುತ್ತೆ, ವಿಚ್ ಕ್ಯಾನ್ ಬಿ ಡಿಕಂಪೋಸ್ಡ್ ಇಂಟು ಪ್ಯೂರ್ ಸೈನ್ ವೇವ್ಸ್. ಒಂದೊಂದನ್ನೇ ಬಿಡಿಸ್ತಾ ಹೋದ್ರೆ ಪ್ರತಿಯೊಂದು ಒಂದೊಂದು ಸೈನ್ ವೇವ್ ಗಳಾಗಿರುತ್ತೆ. ಅದು ಹೆಂಗೆ ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ಇವತ್ತು ನೋಡೋಣ. ನೀವು ವೈರ್ಲೆಸ್ ಇಯರ್ಬಡ್ಸ್ ಗಳನ್ನ ನೋಡಿರ್ತೀರ. ಅದಕ್ಕೆ ಬರ್ಬೇಕಾದ್ರೆ ಅಕ್ಕಪಕ್ಕ ಇರುವಂತ ಎಲ್ಲಾ ಸೌಂಡ್ಗಳು ಸೇರಿಸ್ಬಿಟ್ಟು ಏನೇನ್ ಸೌಂಡ್ ಗಳಿದೆಯೋ ಎಲ್ಲಾದು ಇಂಟೇಕ್ ಆಗ್ತಾ ಇರತ್ತೆ. ಹಾಗಾದ್ರೆ ಅದ್ರಲ್ಲಿ ನಾಯ್ಸ್ ಹೆಂಗ್ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ರೆ ಆ ಕಾಂಪ್ಲೆಕ್ಸ್ ವೇವ್ ಗಳು ಒಂದೊಂದೇ ಸ್ಪ್ಲಿಟ್ ಆಗಿ ಸಣ್ಣ ಸಣ್ಣ ಸೈನ್ ವೇವ್ ಗಳಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ಅದ್ರಲ್ಲಿ ಇರುವಂತ ನಾಯ್ಸ್ ಗಳಿಗೆ ನಮ್ಮ ಇಯರ್ಬಡ್ ಗಳಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ವೇವ್ ಕ್ರಿಯೇಟ್ ಆಗುತ್ತೆ ಅಂಡ್ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಆಪೋಸಿಟ್ 180 ಡಿಗ್ರಿ ಅಲ್ಲಿ ಮೂವ್ ಆಗ್ತಾ ಇರತ್ತೆ. ಸೊ ಆ ಆಪೋಸಿಟ್ ಡೈರೆಕ್ಷನ್ ವೇವ್ಸ್ ಇದ್ರಿಂದ ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ನಾಯ್ಸ್ ವಿಲ್ ಬಿ ಕ್ಯಾನ್ಸಲ್ಡ್ ಕಂಪ್ಲೀಟ್ಲಿ. ನಾಯ್ಸ್ ಕೇಳಿಸಲ್ಲ ನಮಗೆ, ಹಾಗಾಗಿ ನಮಗೆ ವಾಯ್ಸ್ ಆರ್ ಕಾಲ್ ಅಲ್ಲಿ ಇರುವಂತ ವಾಯ್ಸ್ ಮಾತ್ರ ಕ್ಲಿಯರ್ ಆಗಿ ಕೇಳ್ತಾ ಹೋಗುತ್ತೆ. ಸೊ ಆ ನಾಯ್ಸ್ ಅನ್ನ ಕ್ಯಾನ್ಸಲ್ ಮಾಡಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ವೇವ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಆದ್ರೆ ಇಷ್ಟೆಲ್ಲ ಪ್ರೋಸೆಸ್ ಆಗಕ್ಕೆ ತಗೊಳ್ಳೋ ಅಂತ ಟೈಮ್ ಎಷ್ಟು ಗೊತ್ತಾ? 1/1000 seconds, which is nothing but fraction of second. ನಮಗೆ ಆ ನಾಯ್ಸ್ ಕೇಳಿಸೋ ಮುಂಚೆನೆ ಅದು ಕ್ಯಾನ್ಸಲ್ ಆಗಿ ಹೋಗಿರುತ್ತೆ. ಹಂಗಾಗಿ ನಮಗೆ ಯಾವುದೇ ನಾಯ್ಸ್ ಗಳು ಕೇಳೋದಿಲ್ಲ. ಪ್ಯೂರ್ ಆಗಿ ಏನ್ ಮಾತಾಡ್ತಿದೀವಿ ಅದಷ್ಟೇ ಕೇಳತ್ತೆ. ಸೊ ನೆಕ್ಸ್ಟ್ ಟೈಮ್ ಈ ತರ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರೋಂತ ಇಯರ್ಬಡ್ಸ್ ಗಳನ್ನ ಇಲ್ಲ ಇಂತ ಮೈಕ್ ಗಳನ್ನ ಯೂಸ್ ಮಾಡ್ಬೇಕಾದ್ರೆ ಒಂದ್ಸತಿ ಆರ್ಯಭಟ ಕಂಡಿಡ್ದಿರೋ ಅಂತ ಈ ಕಾನ್ಸೆಪ್ಟ್ ಅನ್ನ ನೆನ್ಪ್ ಮಾಡ್ಕೊಳ್ಳಿ. ಅವ್ರು ಅದನ್ನ ಜ್ಯಾ ಅಂತ ಕರೆದಿದ್ರು, ಬಟ್ ಅದೇ ಇವಾಗ ಸೈನ್ ಫಂಕ್ಷನ್ ಆಗಿದೆ. ಬಟ್ ಒಂದ್ ವಿಷಯ ಗೊತ್ತಾ? ಆರ್ಯಭಟ ಇದನ್ನ ಕಂಡಿಡ್ದಿದ್ದು ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲ, ಅವ್ರು ಕಂಡಿಡ್ದಿದ್ದು ನಕ್ಷತ್ರಗಳ ಸ್ಥಾನಗಳನ್ನ ಫೈಂಡ್ ಮಾಡೋದಕ್ಕೆ. ಬಟ್ ನಮಗೆ ಈ ತರ ಇವಾಗ ಯೂಸ್ ಆಗ್ತಾ ಇದೆ ಇದು. ಹಾಗೆ ನಮ್ PU ಸ್ಟೂಡೆಂಟ್ಸ್ ಅಂಡ್ KCET ಓದ್ತಿರೋಂತ ಮಕ್ಕಳು ಟ್ರಿಗ್ನೋಮೆಟ್ರಿ ಅಂದ್ರೇನೆ ದೊಡ್ಡ ಫಾರ್ಮುಲಾಗಳು, ಬರೀ ಫಾರ್ಮುಲಾಸ್ ಇರತ್ತಪ್ಪ ಅಂತ ಅನ್ಕೊಂಡಿರ್ತಾರೆ. ಬಟ್ ನೋಡಿದ್ರಲ್ಲ, ಆ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡು ಡೇ ಟು ಡೇ ಲೈಫ್ ಅಲ್ಲಿ ನಾವ್ ಏನೆಲ್ಲಾ ಮಾಡ್ತಾ ಇದೀವಿ ಅಂತ. ಸೊ ಅದಕ್ಕೆ ಹೇಳೋದು, ಮ್ಯಾಥ್ಸ್ ಅಂದ್ರೆ ಬರೀ ಪರೀಕ್ಷೆಗೆ ಓದೋ ವಿಷಯ ಅಲ್ಲ, ಹಿಸ್ಟ್ರಿ ಅಂಡ್ ಮಾಡರ್ನ್ ಟೆಕ್ನಾಲಜಿಯ ಜೀವಾಳ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಮತ್ತು ಅದ್ರ ಹಿಂದೆ ಇರುವಂತ ಮ್ಯಾಥಮೆಟಿಷಿಯನ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.